ನಮಸ್ಕಾರ ಫ್ರೆಂಡ್ಸ್. ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಸಕ್ಸಸ್ಫುಲ್ ಹೀರೋ ಆಗಬೇಕಾದ್ರೆ ತುಂಬ ಕಷ್ಟಪಡಬೇಕಾಗ್ತದೆ ಮತ್ತು ತುಂಬ ಟೈಮ್ ಕೂಡ ತಾಗುತ್ತೆ. ಮತ್ತು ಬಹಳಷ್ಟು ಆ್ಯಕ್ಟರ್ಸ್ಗಳು ತಮ್ಮ ಕರಿಯರನ್ನು ಸಣ್ಣ ಸ್ಕ್ರೀನ್ನಿಂದ ಅಂದರೆ ಸೀರಿಯಲ್ಸ್ನಿಂದ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ವಿಡಿಯೋದಲ್ಲಿ ನಾವು ಮಾತನಾಡ್ತೇವೆ ಟಿ ವಿ ಉದ್ಯಮದಿಂದ ಬಂದು ಆ್ಯಕ್ಟಿಂಗ್ ಕರಿಯರನ್ನು ಪ್ರಾರಂಭಿಸಿ ಈಗ ಸ್ಯಾಂಡಲ್ವುಡ್ನಲ್ಲಿ ಸೂಪರ್ ಸ್ಟಾರ್ಸ್ಗಳಾಗಿದ್ದಾರೆ ಆ ನಟರ ಬಗ್ಗೆ. ನಡೀರಿ ಈ ಲಿಸ್ಟನ್ನು ಶುರು ಮಾಡೋಣ. ಈ ಲಿಸ್ಟ್ನ ಮೊದಲ ಹೀರೋ ಕಿಚ್ಚ ಸುದೀಪ್. ನಮ್ಮ ಎಲ್ಲರ ಫೇವ್ರೆಟ್ ಕಿಚ್ಚ ಸುದೀಪ್ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಅವರು ಮುಂಬೈಗೆ ಹೊರಡ್ತಾರೆ. ಅಲ್ಲಿ ರೋಷನ್ ತನಿಜಾ ಆ್ಯಕ್ಟಿಂಗ್ ಸ್ಕೂಲ್ನಲ್ಲಿ ಜಾಯ್ನ್ ಆಗ್ತಾರೆ. ಅಲ್ಲಿ ಆ್ಯಕ್ಟಿಂಗ್ ಕಲಿತು ಅದಾದಮೇಲೆ ಅವರು ಸೀರಿಯಲ್ನಲ್ಲಿ ಆ್ಯಕ್ಟಿಂಗ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅವರ ಮೊದಲ ಸೀರಿಯಲ್ ಹೆಸರು ಯಾವುದು ಗೊತ್ತುಂಟ ನಿಮಗೆ? ಪ್ರೇಮದ ಕಾದಂಬರಿ. ಅದಾದಮೇಲೆ ಅವರಿಗೆ ಅವರ ಕರಿಯರ್ನ ಮೊದಲ ಮೂವೀಸ್ ತಾಯವ್ವ ಮತ್ತು ಪ್ರತ್ಯರ್ಥದಲ್ಲಿ ಆ್ಯಕ್ಟಿಂಗ್ ಮಾಡಲಿಕ್ಕೆ ಆಪರ್ಚುನಿಟಿ ಸಿಗುತ್ತೆ. ಆದರೆ ಅದಕ್ಕಿಂತ ಮೊದಲು ಅವರಿಗೆ ಬ್ರಹ್ಮ ಮತ್ತು ಓಕ್ಸುಮ ಬಾಲೆ ಮೂವಿ ಸಿಕ್ಕಿತ್ತು. ಆದರೆ ಅವುಗಳು ರಿಲೀಸ್ ಆಗಲಿಕ್ಕೆ ತುಂಬ ಟೈಮ್ ತಾಗಿತ್ತು. ಅವರಿಗೆ ಬೇಕಾದ ಫೇಮ್ ಅವರಿಗೆ ಸ್ಪರ್ಶ ಮತ್ತು ಹುಚ್ಚ ಮೂವಿಯಿಂದ ಸಿಕ್ಕಿತ್ತು. ದುನಿಯಾ ವಿಜಯ್. ಹೌದು, ದುನಿಯಾ ವಿಜಯ್ ಅವರು ಈಗ ಒಂದು ಸೂಪರ್ ಸ್ಟಾರ್ ಆಗಿದ್ದಾರೆ. ಆದರೆ ಅದರ ಹಿಂದೆ ತುಂಬಾ ಶ್ರಮ ಉಂಟು. ಅವರು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಬರುವ ಮುಂಚೆ ಅವರು ಪಾಪ ಪಾಂಡು ಎಂಬ ಸೀರಿಯಲ್ನಲ್ಲಿ ಒಂದು ಚಿಕ್ಕ ರೋಲ್ ಮಾಡಿದ್ರು. ಅದಾದಮೇಲೆ ಅವರು ರಂಗ SSLC, ಜೋಗಿ ಮತ್ತು ಶ್ರೀ ಎಂಬ ಮೂವೀಸ್ಗಳಲ್ಲೂ ಚಿಕ್ಕ ಪುಟ್ಟ ರೋಲ್ಸ್ಗಳನ್ನು ಪ್ಲೇ ಮಾಡಿದರು. ಆದರೆ ಅವರಿಗೆ ಬೇಕಾದ ಫೇಮ್ ಅವರಿಗೆ ದುನಿಯಾದಿಂದ ಸಿಕ್ಕಿತ್ತು. ಅದಾದಮೇಲೆ ಅವರ ಕರಿಯರೇ ಚೇಂಜ್ ಆಯಿತು. ರಮೇಶ್ ಅರವಿಂದ್ 1986ರಲ್ಲಿ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕಾಲಿಟ್ಟಿದ್ರು ಸುಂದರ ಸ್ವಪ್ನಗಳು ಎಂಬ ಮೂವಿಯಿಂದ. ಅದು ಆದಮೇಲೆ ಅವರು ತುಂಬ ಸೂಪರ್ ಹಿಟ್ ಮೂವೀಸ್ಗಳನ್ನು ಕೊಟ್ಟಿದ್ದಾರೆ. ಆದರೆ ಅವರು ತಮ್ಮ ಕರಿಯರನ್ನು ಸ್ಟಾರ್ಟ್ ಮಾಡಿದರು ಆ್ಯಸ್ ಅ ಶೋ ಪ್ರೆಸೆಂಟರ್. ಹೌದು ಫ್ರೆಂಡ್ಸ್, ರಮೇಶ್ ಅವರು ಪರಿಚಯ ಎಂಬ ಶೋ ಅಲ್ಲಿ ಪ್ರೆಸೆಂಟರ್ ಆಗಿದ್ದರು, ಅಂದರೆ ಒಂದು ಹೋಸ್ಟ್ ಆಗಿದ್ದರು. ಅದಾದಮೇಲೆ ಅವರು ಮೌನಗೀತೆ ಎಂಬ ಫಿಲ್ಮ್ನಿಂದ ತಮ್ಮ ಆ್ಯಕ್ಟಿಂಗ್ ಡೆಬ್ಯೂ ಮಾಡಿದರು. ಗೋಲ್ಡನ್ ಸ್ಟಾರ್ ಗಣೇಶ್. ಹೌದು ಫ್ರೆಂಡ್ಸ್, ಗಣೇಶ್ ಅವರು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಬರುವ ಮುಂಚೆ ಒಂದು ಸೀರಿಯಲ್ ಆ್ಯಕ್ಟರ್ ಆಗಿದ್ದರು ಮತ್ತು ಇವರು ದುನಿಯಾ ವಿಜಯ್ ಅಂತೆ ಪಾಪ ಪಾಂಡು ಎಂಬ ಸೀರಿಯಲ್ನಲ್ಲಿ ಕೆಲಸ ಮಾಡಿದರು. ಅದು ಬಿಟ್ಟರೆ ಅವರು ಯದ್ವಾ ತೆದ್ವಾ ಮತ್ತು ವಾತರ ಎಂಬ ಸೀರಿಯಲ್ನಲ್ಲೂ ಕೆಲಸ ಮಾಡಿದ್ದಾರೆ. ಗಣೇಶ್ ಅವರಿಗೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಸಕ್ಸಸ್ ಸಿಗಲಿಕ್ಕೆ ತುಂಬ ಟೈಮ್ ತಾಗಿತ್ತು ಮತ್ತು ಅವರು ತುಂಬ ಕಷ್ಟಪಟ್ಟರು. ಆದರೆ ಯಾವ ದಿನ ಮುಂಗಾರು ಮಳೆ ರಿಲೀಸ್ ಆಯಿತು ಆ ದಿನ ಅವರ ಕರಿಯರೇ ಚೇಂಜ್ ಆಯಿತು. ಮುಂಗಾರು ಮಳೆ 75 ಕೋಟಿ ರೂಪಾಯಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದ ಮೊದಲ ಕನ್ನಡ ಚಲನಚಿತ್ರವಾಯಿತು. ರಾಕಿಂಗ್ ಸ್ಟಾರ್ ಯಶ್. ಆ್ಯಕ್ಟರ್ ಯಶ್ ಅವರು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಅತ್ಯಂತ ದೊಡ್ಡ ಆ್ಯಕ್ಟರ್. ಇದಕ್ಕೆ ದೊಡ್ಡ ಕಾರಣ ಅವರ KGF ಮೂವಿ ಮತ್ತು KGFನ ರಾಕಿ ಬಾಯ್ ಕ್ಯಾರೆಕ್ಟರ್. KGF ಮೂವಿಯಿಂದ ಅವರ ಫ್ಯಾನ್ ಫಾಲೋಯಿಂಗ್ ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ವಿಶ್ವದಾದ್ಯಂತ ಹರಡಿದೆ. ಯಶ್ ಅವರ ಒಳ್ಳೆ ಸ್ಕ್ರಿಪ್ಟ್ ಸೆಲೆಕ್ಷನ್ನಿಂದ ಅವರು ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಗೂಗ್ಲಿ, ರಾಜಹುಲಿ, ಗಜಕೇಸರಿ, ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಚಾರಿ, ಮಾಸ್ಟರ್ ಪೀಸ್, ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್ ಮತ್ತು KGF ಅಂತ ಸೂಪರ್ ಹಿಟ್ ಬ್ಲಾಕ್ ಬಾಸ್ಟರ್ ಮೂವೀಸ್ಗಳನ್ನು ಕೊಟ್ಟಿದ್ದಾರೆ. ಆದರೆ ಯಶ್ ಅವರ ಈ ಜರ್ನಿ ತುಂಬಾ ಕಷ್ಟಕರವಾಗಿತ್ತು. ಯಾಕೆಂದರೆ ಅವರು ಯಾವ ಫಿಲ್ಮ್ ಬ್ಯಾಕ್ಗ್ರೌಂಡ್ನಿಂದ ಬಂದಿಲ್ಲ ಮತ್ತು ಅವರಿಗೆ ಯಾವ ಫಿಲ್ಮ್ ಬ್ಯಾಕ್ಗ್ರೌಂಡ್ನಿಂದ ಸಪೋರ್ಟ್ ಕೂಡ ಇರಲಿಲ್ಲ. ಆದರೆ ಅವರ ಆ್ಯಕ್ಟಿಂಗ್ ಕರಿಯರ್ ಅವರು ಶುರು ಮಾಡಿದರು ಸೀರಿಯಲ್ಸ್ ಮುಖಾಂತರ. ಅವರ ಫಸ್ಟ್ ಸೀರಿಯಲ್ ಆಗಿತ್ತು ನಂದ ಗೋಕುಲ ಮತ್ತು ಅದಾದಮೇಲೆ ಅವರು ಪ್ರೀತಿ ಇಲ್ಲದ ಮೇಲೆ ಸೀರಿಯಲ್ನಲ್ಲೂ ಲೀಡ್ ರೋಲನ್ನು ಪ್ಲೇ ಮಾಡಿದ್ರು. ನಿಮಗೆ ಇನ್ನೊಂದು ವಿಷಯ ಹೇಳುವುದಾದರೆ ಯಶ್ ಅವರು ಆ್ಯಕ್ಟಿಂಗ್ನಲ್ಲಿ ಬರುವ ಮುಂಚೆ ಅವರು ಬ್ಯಾಕ್ ಸ್ಟೇಜ್ ವರ್ಕರ್ ಆಗಿದ್ದರು ಮತ್ತು ಒಂದು ದಿನಕ್ಕೆ 50 ರೂಪಾಯಿ ದುಡಿತಿದ್ರು. ಅದಾದಮೇಲೆ ಅವರು ಥಿಯೇಟರ್ ಕೂಡ ಮಾಡುತ್ತಿದ್ರು. ಈ ಲಿಸ್ಟ್ನ ನಂಬರ್ 1 ಹೀರೋ ಆಗಿದ್ದಾರೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಅತ್ಯಂತ ಜಾಸ್ತಿ ಫ್ಯಾನ್ ಫಾಲೋಯಿಂಗ್ ಇರುವ ಆ್ಯಕ್ಟರ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ದರ್ಶನ್ ಅವರು ಕೂಡ ತಮ್ಮ ಆ್ಯಕ್ಟಿಂಗ್ ಕರಿಯರನ್ನು ಶುರು ಮಾಡಿದ್ರು ಸೀರಿಯಲ್ ಮುಖಾಂತರ. ಇವರು ಮೆಜೆಸ್ಟಿಕ್ ಫಿಲ್ಮ್ನಿಂದ ತಮ್ಮ ಲೀಡ್ ಆ್ಯಕ್ಟರ್ ಕರಿಯರನ್ನು ಶುರು ಮಾಡಿದರು. ಆದರೆ ಅದರ ಮೊದಲು ಅವರು ಮಹಾಭಾರತ ಮತ್ತು ದೇವರ ಮಗ ಮೂವೀಸಲ್ಲಿ ಚಿಕ್ಕ ಪುಟ್ಟ ರೋಲ್ಸನ್ನು ಪ್ಲೇ ಮಾಡಿದರು. ಆದರೆ ಕೆಲವೇ ಜನರಿಗೆ ಗೊತ್ತಿದ್ದಂತೆ ದರ್ಶನ್ ತೂಗುದೀಪ ಅವರು ಸೀರಿಯಲ್ನಿಂದ ತಮ್ಮ ಆ್ಯಕ್ಟಿಂಗ್ ಕರಿಯರನ್ನು ಶುರು ಮಾಡಿದರು. ದರ್ಶನ್ ಅವರು ಚಂದ್ರಿಕಾ ಸೀರಿಯಲ್ನಲ್ಲಿ ಕಾಣಿಸಿಕೊಂಡಿದ್ದರು ಮತ್ತು ಅವರು ಅಸಿಸ್ಟೆಂಟ್ ಕ್ಯಾಮರಾಮ್ಯಾನ್ ಮತ್ತು ಪ್ರೊಜೆಕ್ಷನಿಸ್ಟ್ ಆಗಿ ಕೂಡ ಫಿಲ್ಮ್ಗಳಲ್ಲಿ ಕೆಲಸ ಮಾಡಿದ್ದಾರೆ. ದರ್ಶನ್ ಅವರು ತುಂಬಾ ಮಲ್ಟಿ ಟ್ಯಾಲೆಂಟೆಡ್. ಸೊ ಫ್ರೆಂಡ್ಸ್, ಈ ಲಿಸ್ಟ್ ಇಲ್ಲೇ ಮುಗಿಯುತ್ತದೆ. ಈ ಲಿಸ್ಟ್ನಲ್ಲಿ ನಿಮ್ಮ ಫೇವ್ರೆಟ್ ಆ್ಯಕ್ಟರ್ ಯಾರು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಈ ಥರ ವಿಡಿಯೋಸ್ ಇನ್ನೂ ನೋಡಬೇಕಾದರೆ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನಾವು ನಿಮಗೆ ಸಿಗ್ತೇವೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ.